ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಕ್ಕಿ ಡೈರೀಸ್. ಇವತ್ತಿನ ವಿಡಿಯೋಲಿ ನಾನು ಏನಪ್ಪ ಮಾತಾಡಬೇಕು ಅಂದ್ಕೊತಾ ಇದ್ದೀನಿ ಅಂದರೆ ಸನ್ಸ್ಕ್ರೀನ್. ಯಾಕೆ ಸನ್ಸ್ಕ್ರೀನ್ ನಮ್ಮ ಡೈಲಿ ಬೇಸಿಸಲ್ಲಿ ಮತ್ತು ನಮ್ಮ ಡೈಲಿ ರೊಟೀನಲ್ಲಿ ಪಾರ್ಟ್ ಆಫ್ ಅವರ್ ಸ್ಕಿನ್ ಕೇರ್ ಅಂತ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್. ಯಾಕೆ ಯೂಸ್ ಮಾಡಲೇಬೇಕು, ಏನು ಬೆನಿಫಿಟ್ಸ್ ಇದೆ, ಏನು ಯೂಸಸ್ ಇದೆ, ಇನ್ ಕೇಸ್ ನಾವು ಯೂಸ್ ಮಾಡದೇ ಇದ್ದರೆ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ. ಫಸ್ಟ್ ಆಫ್ ಆಲ್, ಇವಾಗ ಒಂದು 5 to 6 ಇಯರ್ಸಿಂದ ನಾವು ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಯಾವುದೇ ಡಾಕ್ಟ್ರ್ ಹತ್ರ ಹೋಗಲಿ ಯಾಕೆ ತುಂಬ ಈ ಸನ್ಸ್ಕ್ರೀನ್ ಬಗ್ಗೆ ಎಲ್ಲ ಮಾತಾಡ್ತಾರೆ, ಆಮೇಲೆ ಸನ್ಸ್ಕ್ರೀನ್ಸ್ ಎಲ್ಲ ಯಾಕೆ ಸಜೆಸ್ಟ್ ಮಾಡ್ತಾರೆ ಅನ್ನೋದು ನಮಗೆ ಜಾಸ್ತಿ ಇರುತ್ತೆ. ಯಾಕೆ ಸನ್ಸ್ಕ್ರೀನ್ ಇತ್ತೀಚೆಗೆ ಯೂಸ್ ಮಾಡಲೇಬೇಕು, ನಮ್ಮ ಡೇ ಸ್ಟಾರ್ಟ್ ಆಗೋದೇ ಸನ್ಸ್ಕ್ರೀನಿಂದ. ಏನಕ್ಕೆ ಸನ್ಸ್ಕ್ರೀನ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ ನಮ್ಮ ಲೈಫಲ್ಲಿ, ವೈ, ಫಾರ್ ವಾಟ್, ಅದರಲ್ಲಿ ಬೆನಿಫಿಟ್ಸ್ ಏನು, ಯೂಸಸ್ ಏನು, ಅದರಿಂದ ನಮ್ಗೆ ಏನೇನು ಯೂಸ್ಫುಲ್ ಆಗುತ್ತೆ, ಹೆಂಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿದ ಮೇಲೆ ಎಷ್ಟೊತ್ತಿಗೆ ನಮ್ಮ ಒಂದು ಸನ್ಸ್ಕ್ರೀನ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಂತಹ ತುಂಬ 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 ಜಾಸ್ತಿ ಒಂದು ಸ್ಟೆಪ್ಸ್ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಏನು ಅಂದರೆ, ಯಾಕೆ ಸನ್ಸ್ಕ್ರೀನ್ ಅನ್ನೋದು ಯೂಸ್ ಮಾಡಲೇಬೇಕು, ವೈ, ಫಾರ್ ವಾಟ್, ಯಾಕೆ ಯೂಸ್ ಮಾಡಲೇಬೇಕು, ಏನಕ್ಕೆ ಯೂಸ್ ಮಾಡಬೇಕು, ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ. ಇವಾಗ ನಮ್ಮ ಡೈಲಿ ಬೇಸಿಸಲ್ಲಿ ಸನ್ಸ್ಕ್ರೀನ್ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತೀವಿ. ಯಾಕೆ ಅಂದರೆ ಬಿಕಾಸ್ ಆಫ್ ಸನ್ ರೇಡಿಯೇಷನ್ಸ್, ಸನ್ ರೇಸಸ್. ಇವಾಗ ಇದರಲ್ಲಿ ಬೆನಿಫಿಟ್ಸ್ ಎಲ್ಲ ಏನೇನಿದೆ, ಯೂಸಸ್ ಏನೇನಿದೆ, ಆಮೇಲೆ ಈ ಒಂದು ಸನ್ಸ್ಕ್ರೀನ್ ನಮ್ಮ ಫೇಸ್ ಆರ್ ಸ್ಕಿನ್ ಮೇಲೆ ಯಾವ ಥರ ಪ್ರೊಟೆಕ್ಷನ್ ಕೊಡುತ್ತೆ ಅನ್ನೋ ಅಷ್ಟು ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಅದರಲ್ಲಿ ಒಂದು ಬೆನಿಫಿಟ್ಸ್ ಏನಪ್ಪ ಅಂದರೆ, ಇವಾಗ ಈ ಯು ವಿ ರೇಸಸ್ ಇದೆ, ಅಲ್ಟ್ರಾ ವೈಲೆಟ್ ರೇಸಸ್, ಇದರಿಂದ ಏನೇನೆಲ್ಲ ಆಗ್ಬೋದು ಅಂದರೆ ರಿಂಕಲ್ಸು, ಆಮೇಲೆ ಸ್ಕಿನ್ 50 ಪ್ರೊಟೆಕ್ಟ್ಸ್ ಸ್ಕಿನ್ ಫ್ರಮ್ ಯು ವಿ ರೇಸಸ್. ಆಮೇಲೆ ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ, ಟ್ಯಾನ್ ಆಗಲ್ಲ, ಪಿಗ್ಮೆಂಟೇಷನ್ ಇಂದ ಬರುವಂಥ ಡಾರ್ಕ್ ಸ್ಪಾಟ್ಸ್ ಕಂಟ್ರೋಲ್ ಆಗುತ್ತೆ ಡೇ ಬೈ ಡೇ ಇದು ಅಪ್ಲೈ ಮಾಡೋದ್ರಿಂದ. ಆಮೇಲೆ ಸ್ಕಿನ್ ರ್ಯಾಷಸ್ ಬರಲ್ಲ, ರೆಡ್ನೆಸ್ ಬರಲ್ಲ. ಆಮೇಲೆ ನಮ್ಮ ಒಂದು ಆಚೆ ಕಡೆ ಓಡಾಡ್ತೀವಲ್ಲ, ಅದರಿಂದ ಡಸ್ಟ್, ಪೊಲ್ಯೂಷನ್ ಇದೆಲ್ಲ ಬಂದು ನಮ್ಮ ಸ್ಕಿನ್ ಮೇಲೆ ಕೂರುತ್ತಲ್ಲ, ಆವಾಗ ಅದೆಲ್ಲ ಹೋಗಿ ನಮ್ಮ ಸ್ಕಿನ್ ಒಳಗಡೆ ಡೀಪಾಗಿ ಕೂತ್ಬಿಡುತ್ತೆ. ಆ ಥರದ್ದು ಒಂದು ಇಶ್ಯೂ ಆಗದೆ ಇರುತ್ತೆ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ. ಏನೇನೆಲ್ಲ ಬೆನಿಫಿಟ್ಸ್ ಅಂತ ನಾವು ಇವಾಗ ತಿಳ್ಕೊಂಡ್ವಲ್ಲ, ಆ್ಯಕ್ಚುಲಿ ಯಾವ್ಯಾವ ಥರ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಸನ್ಸ್ಕ್ರೀನ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಯು ವಿ ಎ ಆ್ಯಂಡ್ ಯು ವಿ ಬಿ ರೇಸಸ್ ಅಂತ ಇದೆ ಅಲ್ವಾ, ಇದರಿಂದ ಆ್ಯಕ್ಚುಲಿ ಟ್ಯಾನು, ಸನ್ ಬರ್ನಿಂಗು, ಮತ್ತು ಏಜಿಂಗ್, ವಯಸ್ಸು ಆಗ್ತಾ ಇರುತ್ತಲ್ಲ ಅದರಿಂದನೂ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಸ್ಕಿನ್ ಇಶ್ಯೂಸು, ನೋ ಆಯ್ಲಿ, ಆಚೆ ಕಡೆ ಡಸ್ಟ್ ಅದು ಇದು ಎಲ್ಲ ಬಂದು ಕೂತ್ಬಿಟ್ರೆ ನಮ್ಮ ಫೇಸೆಲ್ಲ ಒಂಥರ ಆಯ್ಲಿ ಥರ ಆಗ್ಬಿಡುತ್ತೆ. ಆ ಥರ ಇಶ್ಯೂ ಆಗದೇ ಇರುತ್ತೆ. ಆಮೇಲೆ ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ. ನಾವು ಇವಾಗ ತುಂಬ ಜನ ಅನ್ಕೊತಾರೆ, ಏನು ಅಂದರೆ ನಾವು ಮನೆಯಲ್ಲೇ ಇರ್ತೀವಿ, ಆಚೆ ಏನು ಹೋಗಲ್ಲ ಅಲ್ವಾ, ಯಾಕೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ. ಇಫ್ ಇನ್ ಕೇಸ್ ನೀವು ಮನೆಯಲ್ಲಿ ಇದ್ರೂ ಸಹ ನಾವು ಸನ್ ಹತ್ರ ಹೋಗೋಂಗೇನಿಲ್ಲ, ಸನ್ನೇ ನಮ್ಮ
ಫೇಸ್ನ ಅಬ್ಸರ್ವ್ ಮಾಡುತ್ತೆ. ಇವಾಗ ಮನೇಲಿದ್ದರೆ ಮನೇಲಿ ಯಾವುದೇ ಥರದ ಸನ್ರೈಸಸ್ ಬರಲ್ವಾ, ಸನ್ರೈಸಸ್ ಬೀಳಲ್ವಾ. ಆಮೇಲೆ ತುಂಬ ಹೊತ್ತು ಹೌಸ್ ವೈಫ್ಸ್ ಎಲ್ಲ ಅಡುಗೆ ಮಾಡ್ತಾರೆ ಕಿಚನಲ್ಲಿ, ಅದರಿಂದ ಎಲ್ಲ ಡಸ್ಟ್ ಪೊಲ್ಯೂಷನ್, ಆಮೇಲೆ ಒಂದಷ್ಟು ರೇಸಸ್, ಇವಾಗ ಅಡುಗೆ ಮಾಡಿ ಗ್ಯಾಸ್ ಇದರಲ್ಲಿ ಒಂದಷ್ಟು ರೇಡಿಯೇಷನ್ಸ್ ಎಲ್ಲ ಔಟ್ಬರ್ನ್ ಆಗುತ್ತೆ. ಅದೂ ಎಲ್ಲ ಒಂದು ಡಸ್ಟ್ ಥರನೇ ಅಲ್ವಾ, ಅದೆಲ್ಲ ಬಂದು ನಮ್ಮ ಮುಖದ ಮೇಲೆ ಕೂರಲ್ವಾ, ಆವಾಗ ನನ್ನ ಫೇಸ್ ಎಲ್ಲ ಆಯಿಲಿ ಥರ ಆಗುತ್ತೆ. ಮತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಜನ ಇವಾಗೂ ಸಹ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾನೇ ಇಲ್ಲ. ತುಂಬ ಜನಕ್ಕೆ ಅದರ ಬೆನಿಫಿಟ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ಸನ್ಸ್ಕ್ರೀನ್ ಅನ್ನೋದು ಯೂಸ್ ಮಾಡಲೇಬೇಕು. ಹೆಂಗೆ ಯೂಸ್ ಮಾಡಬೇಕಪ್ಪ ಅಂದರೆ, ನಿಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಡೈಲಿ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಇಮಿಡಿಯೇಟಾಗಿ ಹೋಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ನಮ್ಮ ಫೇಸ್ ಮೇಲೆ ಎಷ್ಟು ಥಿಕ್ ಲೇಯರಾಗಿ ಸನ್ಸ್ಕ್ರೀನ್ ಇರುತ್ತೆ, ನಮ್ಮ ಸ್ಕಿನ್ ಅಷ್ಟೊಂದು ಮಾಯ್ಶ್ಚರೈಸಿಂಗ್ ಆಗಿರುತ್ತೆ, ಅಷ್ಟು ಪ್ರೊಟೆಕ್ಟಿವ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇವಾಗ ಸನ್ಸ್ಕ್ರೀನ್ ಹಚ್ಕೊಂಡಿದ್ದ ತಕ್ಷಣ ಆಚೆ ಹೋಗ್ತೀವಿ ಅಂದರೆ ಆಗಲ್ಲ. ಸನ್ಸ್ಕ್ರೀನ್ ಹಚ್ಕೊಂಡ್ಮೇಲೆ ಅಟ್ಲೀಸ್ಟ್ ಒಂದು 50 to 20 ಮಿನಿಟ್ಸ್ ಟೈಮ್ ಟೇಕನ್. ಏನಕ್ಕಪ್ಪ ಅಂದರೆ ಅದು ವರ್ಕ್ ಆಗೋಕ್ಕೆ ಒಂದು 15 ಮಿನಿಟ್ಸ್ ಆದರೂ ಟೈಮ್ ಬೇಕು. ಸೊ ದಟ್ ನೀವು ಬಿಫೋರ್ ಗೋಯಿಂಗ್ ಔಟ್ಸೈಡ್ ಆರ್ ಡೂಯಿಂಗ್ ಎನಿ ವರ್ಕ್, ಪ್ಲೀಸ್ 15 ಮಿನಿಟ್ಸ್ ಮುಂಚೆನೇ ಅಪ್ಲೈ ಮಾಡಿಕೊಡ್ರಿ. ಆಮೇಲೆ ಇವಾಗ ಬೆಳಗ್ಗೆ ಒಂದು ಸರಿ ಹಚ್ಕೊಂಡು ಹೋಗಿರ್ತೀವಿ, ಈವ್ನಿಂಗ್ವರೆಗೂ ಇಲ್ಲ, ನಿಮಗೆ ಒಂದಷ್ಟು ಫ್ರೀ ಟೈಮ್ ಸಿಕ್ಕಿದಾಗ ಎಲ್ಲ ಅಟ್ಲೀಸ್ಟ್ ಒಂದು 4 ಅವರ್ಸ್ಗೆ ಒನ್ಸ್ ಆದರೂ ಹಚ್ತಾ ಇರಬೇಕು. ಇಲ್ಲ ನಿಮಗೆ ಟೈಮ್ ಸಿಕ್ಕಿದಾಗಾದರೂ ಹಚ್ತಾ ಇರಬೇಕು. ಇವಾಗ ಔಟ್ಸೈಡೆಲ್ಲ ಹೋಗ್ತೀರಾ, ಬರೀ ಫೇಸ್ ಅಷ್ಟೇ ಅಲ್ಲ, ಫೇಸು, ನೆಕ್ಕು, ಆಮೇಲೆ ನಮ್ಮ ಬಾಡಿ ಮೇಲೆ ಎಲ್ಲೆಲ್ಲೆಲ್ಲ ಎಕ್ಸ್ಪೋಸ್ ಮಾಡ್ತೀವಿ ಸ್ಕಿನ್ನ, ಅಲ್ಲೆಲ್ಲ ಅಪ್ಲೈ ಮಾಡಬೇಕು. ಆಮೇಲೆ ಅಪ್ಲೈ ಮಾಡಬೇಕಾದ್ರೆ ನಮ್ಮ ಐ ಸರೌಂಡಿಂಗ್ಸಲ್ಲೆಲ್ಲ ಅಪ್ಲೈ ಮಾಡುವಾಗ ಕೇರ್ಫುಲ್ಲಾಗಿರಬೇಕು. ಯಾವತ್ತೂ ಅಲ್ಲೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಇದು ನಾವು ಆ್ಯಕ್ಚುಲಿ ಔಟ್ಸೈಡೆಲ್ಲ ಸ್ವಿಮ್ಮಿಂಗ್ ಅದು ಇದು ಎಲ್ಲ ಮಾಡ್ತಾರೆ ಅಂಥವರೆಲ್ಲ ಆಫ್ಟರ್ ಸ್ವಿಮ್ಮಿಂಗ್ ಆಲ್ಸೋ ಯು ಹ್ಯಾವ್ ಟು ಅಪ್ಲೈ ದಿಸ್ ಸನ್ಸ್ಕ್ರೀನ್ ಅನ್ನೋದು ಎವ್ರಿ ಟೈಮ್ ಅಟ್ಲೀಸ್ಟ್ 4 ಅವರ್ಸ್ ಒನ್ಸ್ ಆದರೂ ಯೂಸ್ ಮಾಡಬೇಕು. ಇನ್ ಕೇಸ್ ಎವ್ರಿ ವಾಶ್ ಆಫ್ ಯುವರ್ ಫೇಸ್. ಇನ್ನೊಂದು ಕೆಲವರು ಹೇಳ್ತಾರೆ, ಸನ್ಸ್ಕ್ರೀನ್ ಅನ್ನೋದೇನು ನಾವು ಬೆಳಗ್ಗೆನೇ ಒಂದು 6:30 to 8 ಒಳಗಡೆ ಆಫೀಸ್ಗೆ ಹೊರಟೋಗ್ತೀವಿ, ನಮಗೇನು ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ ಅಂತ. ಬಟ್ ಡೆಫಿನೆಟ್ಲಿ ಎಲ್ಲರಿಗೂ ಸನ್ಸ್ಕ್ರೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾಟ್ ಓನ್ಲಿ ಫಾರ್ ಗರ್ಲ್ಸ್, ದಿಸ್ ಈಸ್ ಫಾರ್ ಮೆನ್ಸ್ ಆಲ್ಸೋ. ಮೆನ್ಸ್, ಗರ್ಲ್ಸ್, ಲೇಡೀಸ್, ಫಾರ್ ಎವ್ರಿಬಡಿ sunscreen is must. For babies also, various sunscreens are most recommended by doctors. ಯಾಕೆ ಅಷ್ಟೆಲ್ಲ ರೆಕಮೆಂಡ್ ಮಾಡ್ತಾರೆ ಅಂದರೆ ಅದರಿಂದ ಇರುವಂಥ ಯೂಸಸ್ ಅಂಥದ್ದು. ಮತ್ತು ಏನಪ್ಪ ಅಂದರೆ ಆಚೆ ಕಡೆ ಹೋಗಿ ಬಂದಾಗ ಎಲ್ಲ ಒಂದಷ್ಟು ಡಸ್ಟ್ ಅದು ಇದೆಲ್ಲ ಕೂರಿರುತ್ತೆ ಅಲ್ಲ, ಆವಾಗ ಎಲ್ಲ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಇನ್ನೊಂದು ಏನಪ್ಪ ಅಂದರೆ ಇವಾಗ ಡೇ ಎಂಡ್ ಆಗುವಾಗ ನೀವು ಮಾರ್ನಿಂಗ್ ಟು ಈವ್ನಿಂಗ್ ಸನ್ಸ್ಕ್ರೀನ್ ಇಸ್ ಮಸ್ಟ್. ಆಫ್ಟರ್ ಈವ್ನಿಂಗ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರು ಮಾಡದೇ ಇದ್ದರೂ ನೋ ಪ್ರಾಬ್ಲಮ್. ಬಟ್ ಡೇ ಟೈಮಲ್ಲಂತೂ ಒಂದು 6 to 6:30 ಮಸ್ಟ್ ಆ್ಯಂಡ್ ಶುಡ್ ದಿಸ್ ಸನ್ಸ್ಕ್ರೀನಿಂದ ತುಂಬಾ ಯೂಸಸ್ ಇದೆ, ಬೆನಿಫಿಟ್ಸ್ ಇದೆ. ಸೊ ದಟ್ ಇವಾಗಿಂದ ಸನ್ಸ್ಕ್ರೀನ್ನ ಯೂಸ್ ಮಾಡಿರಿ. ಯಾಕೆ ಅಂದರೆ ನಮ್ಮ ಒಂದು ಸ್ಕಿನ್ನ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಇಟ್ಕೊತೀವಿ, ಅವಾಗೇ ನಮ್ಮ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗಿ ಇರುತ್ತೆ. ನಾವು ಎಷ್ಟು ಹೊರಗಡೆಗಾಗಲಿ ಒಳಗಡೆಗಾಗಲಿ ಬ್ಯೂಟಿಫುಲ್ ಆಗಿರ್ತೀವಿ, ಆವಾಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟೇ ಚೆನ್ನಾಗಿರುತ್ತೆ. ನಮಗೇನೋ ಒಂದು ಪಾಸಿಟಿವಿಟಿ. ಏನಪ್ಪ ಅಂದರೆ ಇವಾಗ ಒಬ್ಬೊಬ್ರಿಗೆ ಒಂದೊಂದು ಥರ. ಒಬ್ಬರಿಗೆ ತಾನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದಾಗ ಒಂದಷ್ಟು ಪಾಸಿಟಿವಿಟಿ ಜಾಸ್ತಿ. ಅದಕ್ಕಂತಲೇ ಹೇಳ್ತಾ ಇರೋದು, ಫಾರ್ ಎವ್ರಿಬಡಿ ಸ್ಕಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಪ್ಲೀಸ್ ಫ್ರಮ್ ಟುಡೇ ಆನ್ವರ್ಡ್ಸ್ ಇವತ್ತಿಂದ ನೀವೆಲ್ಲರೂ ಯೂಸ್ ಮಾಡಿರಿ ಸನ್ಸ್ಕ್ರೀನ್. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇಲ್ಲಿ ನಾನು ಯಾವುದೇ ಸನ್ಸ್ಕ್ರೀನ್ನ ಈ ಸನ್ಸ್ಕ್ರೀನ್ ಯೂಸ್ ಮಾಡಿರಿ, ಯಾವುದೇ ಸನ್ಸ್ಕ್ರೀನ್ನ ಅಂತೂ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ನಿಮ್ಮ ಸ್ಕಿನ್ ಟೋನ್ಗೆ ಸೆಟ್ ಆಗೋಂಗೆ ಇದರ್ ಡ್ರೈ ಆರ್ ಆ್ಯನ್ ಆಯಿಲಿ ಯಾವುದಾದ್ರೂ ನಿಮ್ಮ ಸ್ಕಿನ್ಗೆ ಸೆಟ್ ಆಗೋಂಗೆ ನೀವು ಯೂಸ್ ಮಾಡಿರಿ. ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಡೈಲಿ ಬೇಸಿಸಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. If you like this video, please keep supporting me.